Good morning, everyone. It's 5 a.m. here in Tirthali, and it's impossible for us from Mangalore to even stand here. It's too cold. ಇವತ್ತು ನಾವು ಬೆಳಗ್ಗೆ ಎದ್ದು ನರಸಿಂಹ ಪರ್ವತಕ್ಕೆ ಹೋಗ್ತಿದ್ದೇವೆ. 4:30 ಗೆದ್ದಿದ್ದೇವೆ ಎಲ್ಲರೂ. ಈಗ ಸ್ಟಾರ್ಟ್ ಮಾಡಬೇಕು ಟ್ರೆಕ್. ತಿಂಡಿ ಎಲ್ಲ ರೆಡಿ ಆಗಿದೆ. ಈಗ ಅಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಉಸಿರಾಡಲಿಕ್ಕೆ ಆಗ್ತಿಲ್ಲ. ಸೊ ಆಮೇಲೆ ಸ್ಟಾರ್ಟ್ ಆದಮೇಲೆ ವಾಪಸ್ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಈಗ ಆಗೋ ತನಕ ಸಿ ಯು. ಸೊ ಗೈಸ್, ಹಿಯರ್ ವಿ ಆರ್ ಅಟ್ ನರಸಿಂಹ ಪರ್ವತ. ಈಗ ಸ್ಟಾರ್ಟ್ ಮಾಡಿದ್ದೇವೆ. ಜಸ್ಟ್ ನೀವು ನೋಡ್ಬೋದು, ಇನ್ನು ಕೆಳಗಿದ್ದೇವೆ. ಇನ್ನು 17 ಕಿಲೋಮೀಟರ್ಸ್ ಅಲ್ವಾ? 17 ಕಿಲೋಮೀಟರ್ಸ್ ಅಲ್ವಾ? ಹೌದು, ಟೋಟಲ್ 17 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಅಂದರೆ 12+6. 12+6 ಹಾಂ, ಹೀಗಾದಲ್ಲಿ ಹಿಡಿಯೋದು ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ಆದರೆ ಸ್ಟಾರ್ಟ್ ಮಾಡಿದ್ದೇವೆ. ಫುಲ್ ಚಳಿ ಉಂಟು ಇನ್ನು. ಸೊ ನಮ್ಮ ಪ್ಲ್ಯಾನ್ ಏನಂದರೆ ಬೈ 1:30 ವಿ ರೀಚ್ ದೇರ್. 1 hour we stay at peak and then we reach down at 6 or 5. By 5, if we reach by 5, then we are going to Sirimane Falls, or else which is highly impossible, I know, but let's hope for the best. ಸೊ ಈಗ ಸ್ಟಾರ್ಟ್ ಮಾಡಿದಷ್ಟೇ. ನಮಗೆ 3 ಗ್ರೂಪಲ್ಲಿ ಡಿವೈಡ್ ಮಾಡಿದ್ದಾರೆ ಅವರವರ ಪೇಸ್ ಪ್ರಕಾರ. ಸೊ ನಮ್ಮೊಟ್ಟಿಗೆ ಈಗ ಇದ್ದಾರೆ CA ಅಪರ್ಣ. ನಿಮ್ಮದು ಎಷ್ಟನೇ ಟ್ರೆಕ್ ಇದು? ಒಂದು 6ನೇದಿರ್ಬೋದು. 6ನೇದು. ಲಾಂಗ್ ಟ್ರೆಕ್ ಬಂದಿದ್ದೀರಾ ಮುಂಚೆ? ಹೌದು. ಸೊ ನಿಮಗೆ ಒಂದು ಲಾಂಗೆಸ್ಟ್ ಕುದುರೆಮುಖ ಎಷ್ಟು ಕಿಲೋಮೀಟ್ರ್ ಇತ್ತು? ಅದು 9+9. 9+9. ಸೊ ನಿಮಗೆ ಎಂಥ ಪ್ರಾಬ್ಲಮ್ ಇಲ್ಲ ಹಾಗೆ? ಇಲ್ಲ. ಓಕೆ, ಯು ಕ್ಯಾನ್ ಡೂ ಇಟ್. ಎಸ್, ಲಾಸ್ಟ್ ಟೈಮ್ ವಿ ವೆಂಟ್ ಟು ಕುಮಾರ ಪರ್ವತ. ಓಕೆ, ಶಾರ್ಟ್ ರೂಟ್. ಹಾಂ, ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಳ್ಳೇದಿತ್ತಾ? ಹಾಂ, ಸೂಪರ್ ಇತ್ತು. ಏನೋ ಇಟ್ ವಾಸ್ ನಮಗೆ ಹಾರ್ಡ್ ಟ್ರೆಕ್. ಓಕೆ, ಏನೋ ನಮಗೆ ಒಳ್ಳೆ ಸ್ಟೋರಿ ಆರ್ ಎನಿಥಿಂಗ್? ಸ್ಟೋರಿ ಏನಂದರೆ, ವಿ ಫೌಂಡ್ ಒನ್ ಬ್ಲೂ ಕಲರ್ ಸ್ಕಾರ್ಪಿಯನ್. ಬ್ಲೂ ಕಲರ್ ಸ್ಕಾರ್ಪಿಯನ್ ಇನ್ ಇಂಡಿಯಾ? Yeah, in the forest. Okay. And a blue snake. Which had 2 heads. Okay, small one. Can we trust this? Yeah. A snake with 2 heads. Yeah. Okay, so if you guys really don't trust, you can text Aparna. She'll send you the photos also. Suman has the photos. So, a snake with 2 heads. And a blue scorpion. So guys, even I recommend you guys to come to such treks. Yeah. Experience such things. Later at the peak. Till then, bye. ಈಗ ನಮ್ಮೊಟ್ಟಿಗೆ ಇನ್ನೊಂದು ಸೂಪರ್ ಪರ್ಸ್ನಾಲಿಟಿ ಇದ್ದಾರೆ, ಭರತ್ ಶೇಟ್. ನಮ್ಮದು ಗಣೇಶನ್ ಸುದ್ದಿದ್ದು ಒಂದು ಆರ್ಟಿಕಲ್. ರೀಸೆಂಟ್ಲಿ ಫ್ರಿಸ್ಬಿಯಲ್ಲಿ ನ್ಯಾಷನಲ್ ಲೆವೆಲ್ ವಿನ್ ಆಗಿದ್ದಾರೆ. ನ್ಯಾಷನಲ್ ಲೆವೆಲ್ ಬ್ರಾನ್ಸ್ ಮೆಡಲ್. ಎಸ್. ಸೊ ನಮಸ್ತೆ ಭರತ್, ನಮ್ಮದು ಚಾನಲಿಗೆ ನಮಸ್ತೆ. ಮತ್ತು ನಿಮ್ಮದಿದು ಫ್ರಿಸ್ಬಿ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ಒಂದು 2 ಮಾತು. ಹೇಗೆ ಆಡೋದು? ಫ್ರಿಸ್ಬಿ ಅಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಮಿಕ್ಸ್ಡ್ ಸ್ಪೋರ್ಟ್ ಅಂದರೆ ಎಂತ ಬೋತ್ ಜೆಂಡರ್ಸ್, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ಸ್ ಅ ನಾನ್ ಕಾಂಟ್ಯಾಕ್ಟ್ ಸ್ಪೋರ್ಟ್. ಸೊ ನಾಟ್ ಅಲೌಡ್ ಟು ಅಷ್ಟು ಕಾಂಟ್ಯಾಕ್ಟ್ಸ್ ಇರೋದಿಲ್ಲ. ಇಟ್ಸ್ ನಾನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ಸ್ ಅ ಸೆಲ್ಫ್ ರೆಫ್ರೀಡ್ ಸ್ಪೋರ್ಟ್. ಅಂದರೆ ಬೇರೆ ಔಟ್ಸೈಡ್ ಅಂಪೈರ್ಸ್ ರೆಫ್ರೀಸೆಲ್ಲ ಇರೋದಿಲ್ಲ. ಎಂಥದ್ದು ಇದ್ರೂ ನಾವೇ ರಿಸಾಲ್ವ್ ಮಾಡ್ಕೊಳ್ಬೇಕು. ಓಕೆ. ಆ್ಯಂಡ್ ಇಟ್ ಇಸ್ ಲೈಕ್ ಫುಟ್ಬಾಲ್ ಆರ್ ಅಮೇರಿಕನ್ ಫುಟ್ಬಾಲ್, ಬಟ್ ಇನ್ಸ್ಟೆಡ್ ಆಫ್ ದ ಬಾಲ್ ಸೊ ಡೂಯಿಂಗ್ ಇಟ್ ವಿತ್ ದ ಡಿಸ್ಕ್ ಇಟ್ಕೊಂಡು ಎಂತ ಫುಟ್ಬಾಲ್ ಆಡಿದಾಗ. ಬಟ್ ಡಿಸ್ಕ್ ಇಟ್ಕೊಂಡು ಓಡುವಾಗಿಲ್ಲ, ನೀವು ಪಾಸೇ ಮಾಡಬೇಕು. ಒಮ್ಮೆ ಡಿಸ್ಕ್ ನಿಮ್ಮ ಕೈಗೆ ಬಂದ ಮೇಲೆ ಪಾಸ್ ಮಾಡಬೇಕು. ಸೊ ದಟ್ಸ್ ದ ಜಸ್ಟ್ ಆಫ್ ದ ಗೇಮ್. ಹಾಗೆ ನೀವು ಇದು ಎಷ್ಟನೇ ಟ್ರಿಪ್ ನಿಮ್ಮದು ವಿತ್ ಗಣೇಶನ್ ಸುಧೀರ್? ಐ ಆಮ್ ನಾಟ್ ವೆರಿ ಶೋರ್, ಮೇ ಬಿ 5th or 6th. Okay, so any experience, like funny experience? Like Aparna told in last she saw 2-headed snake. Oh, I'm not really sure about that. But so any such experience with you? ಆ ರೀತಿಯಲ್ಲಿ ಅಂತ ನೋಡಲಿಲ್ಲ ನಾನು. ಹಾಗೆ. ಸೊ ಗೈಸ್, ನಮ್ಮೊಟ್ಟಿಗೆ ಈಗ ಇದ್ದಾರೆ ಬರ್ಡೇ ಗರ್ಲ್ ಅಪರ್ಣ. ಇವರದ್ದು ಇವತ್ತು ಬರ್ಡೇ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅವರೇ ಬಂದು ಹೇಳಿದ್ರು ನಮ್ಗೆ ಇವತ್ತು ನನ್ನ ಬರ್ಡೇ ಅಂತ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಅಪರ್ಣ. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ನೀವು ಬರ್ಡೇ ಇರುವಾಗ ತಿರುಪತಿಗೆ ಹೋಗಿದ್ರಂತೆ? ಹೌದು.
ತಿರುಪತಿ ಸ್ಟೆಪ್ಸ್ ಹತ್ತಿದೆ. ತಿರುಪತಿ ಸ್ಟೆಪ್ಸ್ ಹತ್ತಿದ್ದು. ಇವತ್ತು ನರಸಿಂಹ ಪರ್ವತ. ನೆಕ್ಸ್ಟ್ ಇಯರ್ ಎಂತ ಪ್ಲ್ಯಾನ್ಸ್ ಗೊತ್ತಿಲ್ಲ, ಹಾಗೆ. ನೋಡಬೇಕು. ಮತ್ತು ಬಟ್ ಎಷ್ಟು ಹೌ ಮೆನಿ ಇಯರ್ಸ್? 28. 28. ಮತ್ತು ಏನಾದರೂ ಓಕೆ ಏನಾದ್ರು ಹೇಳಿ ನಮಗೆ ಇವತ್ತು ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಎಸ್, ಮತ್ತು ಈ ವರ್ಷ ಏನು ಪ್ಲ್ಯಾನ್ಸ್? ಈ ವರ್ಷ ಆಗ್ಲಿಕ್ಕಾಯ್ತು. ನೆಕ್ಸ್ಟ್ ಪರವಾಗಿಲ್ಲ, ನೀವು ಸ್ವಲ್ಪ ಮೂವ್ ಫನ್ನಿ ಆಗ್ತೀರಿ ಜಾಸ್ತಿ. ಹಾಂ, ಓಕೆ, ನೀವು ದಿಸ್ ಇಯರ್ ವಿಲ್ ಬಿ ಮೂವ್ ಫನ್ನಿ. ಯಾ, ಐ ಆಮ್ ಫನ್ನಿ. ಓಕೆ, ಬಟ್ ಹೌದಾ? ಐ ಯಾರು ಟ್ರೈ ಟು ಬಿ ಹೋಗ್ತಾರೆ? ಮೋರ್ ಫನ್ನಿ. ಹೌದಾ? ನಾವು ಹಿಂದೆ ಕೇಳುವ ಇದು ಪ್ರಶ್ನೆ. ಹಾಂ, ವಿಜಯ್, ಈಸ್ ಅಪರ್ಣ ಫನಿ? Sometimes. ಅಲ್ಲ, ಈ ವರ್ಷ ಅವರದ್ದು ರೆಸೊಲ್ಯೂಷನ್ ಹೇಳಿದೆ. ಈ ವರ್ಷ ನೀವು ಚೂರು ಈ ವರ್ಷ ಇರ್ಲಿಲ್ಲ. Aparna is like if you went to Bangalore and you took auto, ಹಾಂ, if you are four, Oh God. one of them is Aparna, you can easily go. ಓಕೆ. It's one, what you can say, loophole in the system. Not system, loophole in Aparna. ಓಕೆ, So we should take advantage of it, guys. ಅವರೀಗ 28 ಇಯರ್ಸ್ ಆಯ್ತಂತೆ. ಹೌದು. ಯಾರು ಹೇಳುದಿಲ್ಲ. ಇಲ್ಲ, she is like high school kid. ಓಕೆ, ಆದರೆ ಅದು ನಮಗೆ ಅದು ಎಂತ ಹೇಳುದು, ಮೆಡಿಸಿನ್ ಅಲ್ಲ, ಮೆಡಿಸಿನ್ ಅಲ್ಲವಾ, ಸೀಕ್ರೆಟ್. ಸೀಕ್ರೆಟ್. Aparna, you should tell Aparna, not me. ಸೀಕ್ರೆಟ್ ನಿಮ್ಮದು. Secret behind this. ಟು ಲುಕ್ ಯಂಗ್, ಟು ಲುಕ್ ಯಂಗ್. Genetics. ಜೆನೆಟಿಕ್ಸ್. And plus ಬೇರೆ you should be ಎಂತ? happy. That's why she did CA. Yeah, take care of yourself. 50% of her. ಹಾಗೆ. Yes, Destroy. that's all. ಸೊ ಎಲ್ಲರೂ ಬಂದು ಅಪರ್ಣನಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಸೊ ಗೈಸ್, ಇನ್ನೊಮ್ಮೆ I'm telling, don't break the chain because of happy birthday. Okay, we are going. Happy birthday to you. Happy birthday to you. Happy birthday to you. Dear Aparna, happy birthday to you. Thank you. ನಾವು ಓಟ ಮಾಡ್ತೀವಿ. Guys, you won't believe what we are just seeing. Just look at the scenery, guys. The waterfalls. We are standing above the waterfalls and the scenery. Just waterfalls ಮೇಲೆ ನಿಂತಿದ್ದೇವೆ. ನೀವು ನಂಬುದಿಲ್ಲ, ಇನ್ನೊಮ್ಮೆ ತೋರಿಸ್ತೇನೆ ನೋಡಿ. ಬೆಸ್ಟ್ ಸೀನರಿ ಸರ್, ಬೆಸ್ಟ್ ಸೀನರಿ. ನಾನು ಆಗ ತೋರಿಸಿದಾಗೆ ಆ್ಯಸ್ ಯು ಕ್ಯಾನ್ ಸಿ ಒಂದು ರಿವರ್ ಫ್ಲೋ ಆಗ್ತಾ ಉಂಟು, ವಿಚ್ ಇಸ್ ಲೈಕ್ ದಿಸ್ ಆ್ಯಂಡ್ ಗೋಸ್ ಟು ದ ವಾಟರ್ ಫಾಲ್ಸ್. ಗೈಸ್, ಕ್ರೇಜಿ. ಗೈಸ್, ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು. ನಮ್ಮದು ಇನ್ನೂ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಟ್ರೆಕ್ ಇದು. ನಮಗಿಂದ ಪೀಕ್ ಎಲ್ಲ ಕಾಣ್ತಾ ಉಂಟು. ವಿ ಗೆಸ್ ದಟ್ ಈಸ್ ದ ಫೈನಲ್ ಒನ್ ವೇರ್ ವಿ ರೀಚ್ ದೇರ್ ಆರ್ ದೇರ್ ಎನಿ ಒನ್ ಅಮಾಂಗ್ ದೇರ್. ಆದಮೇಲೆ ನಮ್ಮದು ನರಸಿಂಹ ಪರ್ವತ ಟ್ರೆಕ್ ಫೈನಲಿ ಡನ್. ಆಲ್ಮೋಸ್ಟ್ ಒಂದು 3 ಅವರ್ಸಿಂದ ನಡೀತಿದ್ದೇವೆ. ಒಳ್ಳೆದಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್. ನೋಡುವ ಪೀಕಿಗೆ ರೀಚ್ ಆದಮೇಲೆ ಸಿ ಯು ದೇರ್. ಗೈಸ್, ಫೈನಲಿ ಹಿಯರ್ ವಿ ಆರ್ ಅಟ್ ದ ಪೀಕ್. ನೀವು ನೋಡ್ಬೋದು ದ ವ್ಯೂ, ಕ್ರೇಜಿ. ಮತ್ತು ನಮ್ಮೊಟ್ಟಿಗೆ ಇದ್ದಾರೆ ಸೋನಿ. ಫಸ್ಟ್ ಟೈಮ್ ಆಗ್ತಿದ್ದು ಟ್ರೆಕ್ ನಿಮ್ಮದು? ಹೌದು. ಹೇಗೆ ಆಗ್ತಾ ಉಂಟು? ಕಷ್ಟ ಇತ್ತಾ? ಕಷ್ಟ ಇರಲಿಲ್ಲ. ಕೊಳಜೆ ಕಾಣುವ ಅದು ಸ್ವಲ್ಪ ಸಿಂಪಲ್ ಅಲ್ಲ, ಇದು ಸ್ವಲ್ಪ ದೊಡ್ಡದಿತ್ತು. ಓಕೆ, ಹಾಗೆ ಹೇಗಿತ್ತು? ಸೂಪರ್ ಇತ್ತು. ಇಲ್ಲಿ ಮೇಲೆ ಬಂದಾದ್ಮೇಲೆ ವ್ಯೂ ಚಂದ ಇತ್ತು, ಆದ್ರೆ ಇಷ್ಟೇನಾ ಅಂತ ಆಯ್ತು ನಂಗೆ. ಹೌದಾ? ನೀವು ಬರುವಾಗ ಇನ್ನು ಸಹ ನಂಗೆ ಬೇಕಿತ್ತು ಕ್ರಿಯೇಟಿವಿಟಿ. ಅಲ್ಲ, ನಿಮ್ಮ ಜರ್ನಿ ಇಂಪಾರ್ಟೆಂಟ್. ಜರ್ನಿ ಸೂಪರ್ ಇರಲಿಲ್ವಾ? ಹಾಂ, ಅದು ಪೀಕ್ ಇಂಪಾರ್ಟೆಂಟ್ ಅಲ್ಲ, ಜರ್ನಿ ಇಂಪಾರ್ಟೆಂಟ್. ಒಂದೊಂದು ವೇವ್ ಕೂಡ ಹಾಗೆ ಸೂಪರ್. ಇನ್ನೊಮ್ಮೆ ಬರ್ತೀರಾ ಹಾ, ಬೇರೆ ಬರ್ತೇನೆ. ಕಡೆ ಟ್ರೆಕ್? ಬರುವ ಹೌದು, ಬರುವ ಓಕೆ. ಬರುವ. ಸೊ ನೆಕ್ಸ್ಟ್ ನಮ್ಮೊಟ್ಟಿಗೆ ಈಗ ಇದ್ದಾರೆ ಅಪರ್ಣ. ನಾವು ಅಟ್ಲಾಸ್ಟ್ ಪೀಕಿಗೆ ಬಂದಿದ್ದೇವೆ. ಎಸ್, ಹೇಗೆ ಆಗ್ತಾ ಉಂಟು ಫೀಲ್? ಸೂಪರ್. ಅಕಂಪ್ಲಿಷ್ ಮಾಡಿದ್ರಿ ಸುಸ್ತಾಗಿ, ಒಮ್ಮೆ ಬಿದ್ದು ಉರುಳಿ ಎಲ್ಲ. ಸೂಪರ್ ಇತ್ತು. ಓ, ಇಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು.
ಬಿಸಿ ಸಹ ಉಂಟು. ಹೌದು, ಚಳಿ ಉಂಟು, ವೆದರ್ ಕೋಲ್ಡ್ ಉಂಟು, ಆದರೆ ಬಿಸಿಲಿಂದ ಆಗ್ತಿಲ್ಲ ಬಿಸಿಲು. ನೆಕ್ಸ್ಟ್ ನಮ್ಮ ಇಲ್ಲಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಜಯ್ ಮತ್ತೊಂದು ಎಂತ ಫೋಟೋಶೂಟ್ ನೋಡಿ ರಕ್ಷಿತ್ ಶೆಟ್ಟಿನಾಗೆ ಕಾಣ್ತಿದ್ದಾರೆ ನೋಡಿ, ಅದು ಪೋಸ್ ಎಲ್ಲ. ಅದೇ ಗಾಯತ್ರಿ, ನಿಮ್ಮದು ಕೂಡ ಫಸ್ಟ್ ಟ್ರೆಕ್ ಅಂತೆ, ಹೌದಾ? ಹೌದು, ನನ್ನದು ಫಸ್ಟ್ ಟೈಮ್. ಹೇಗೆ ಆಯ್ತು? ಸೋ ಗುಡ್. ಗಮ್ಮತ್ತಾಯ್ತಲ್ವಾ? ಬರ್ಬೋದು ಇನ್ನೊಮ್ಮೆ ಬರ್ಬೋದು, ಮಾತ್ರ ಸಾತ್ವಿಕ್ ಫುಲ್ ಮೋಟಿವೇಟ್ ಮಾಡಿದ್ರೆ ಮಾತ್ರ. ಹಾಗೆ ಡಿಮೋಟಿವೇಟ್ ಮಾಡಿದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವ ತುಂಬಾ ಸಪೋರ್ಟಿವ್ ಆಗಿದ್ದ ಈ ಟ್ರೆಕ್ಕಿಂಗ್ ಅಲ್ಲಿ. ಹೌದು, ಅಟ್ಲೀಸ್ಟ್ ಒಂದು ಪಾಸಿಟಿವ್ ಹೇಳಿದ್ರು ನನ್ನ ಬಗ್ಗೆ. ಓಕೆ, ನೆಕ್ಸ್ಟ್ ರೀಶ್ಮಾ, ಹೇಗಾಯ್ತು ಟ್ರೆಕ್? ಒಳ್ಳೆ ಆಯ್ತಾ? ಹೌದಾ, ಕಷ್ಟ ಆಯ್ತಾ? ಬಟ್ ವಾಸ್ ಫೈನ್, ಐ ಗೆಸ್. ನಾಟ್ ದಟ್ ಡಿಫಿಕಲ್ಟ್. ಎಸ್, ಓಕೆ, ಬಟ್ ಓವರ್ ಆಲ್ ದ ವ್ಯೂ. ಓಕೆ ಗೈಸ್, ವ್ಯೂ ನೋಡ್ಬೋದು ನೀವು. ಸೂಪರ್ ಉಂಟು ವ್ಯೂ. ಸೊ ನೆಕ್ಸ್ಟ್ ಅಲ್ಲಿ ವಿಜಯ್ ಮತ್ತು ಅತಿಥ ಇನ್ನೂ ಫೋಟೋಶೂಟ್ ಮುಗಿಲಿಲ್ಲ ಅವರದ್ದು. ವಿಜಯ್ ಫೋಟೋಗ್ರಾಫರ್ ಮಾತ್ರ. ಸೊ ವಿಜಯ್ ಅವ್ರ ಫೋಟೋ ತೆಗಿತಾ ಮಾತಾಡ್ತಾರ ನೋಡುವ, ಅವರದ್ದು ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್. ಒಂದು ನಿಮಿಷ ನೋಡಿ, ಆಗೋದಿಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್. ಮಾತಾಡೋ. ಹೇಗಿತ್ತು ಟ್ರೆಕ್? ಟ್ರೆಕ್ ಸ್ವಲ್ಪ ಟಫ್ ಇತ್ತು. ಅತಿಥ ಒಮ್ಮೆ ಹಾಗೆ ನಿಲ್ಲ, ಉಲ್ಟ ನಿಲ್ಲ. ಹಾಂ, ಸ್ವಲ್ಪ ಕಷ್ಟ ಇತ್ತು. ಹೌದು, ಸ್ಕಿಲ್ಸ್ ನೋಡಿ ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ, ನಂಗೆ ಸಹ ಗೊತ್ತಾಗ್ತಿಲ್ಲ. ಬಟ್ ಮತ್ತೆ ನೋಡುವ ಸಂಜೆ ಹಾಗೆ. ಮತ್ತೆ ಯಾವುದು ಇದು? ಇಲ್ಲ, ಫಸ್ಟ್ ಟೈಮೇ. ಹೌದು. ಓಕೆ, ನಂಗೆ ಯಾರೋ ಅಲ್ಲಿ ಹೇಳಿದಾಗೆ ಕೇಳಿತು. ಅತಿಥನ ಹತ್ರ. ಎಸ್, ಅತಿಥ, ನೀವು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀರಾ? ಹೌದು. ಮತ್ತೆ ಇದು ಹೇಗೆ, ಡಿಫಿಕಲ್ಟಿ, ಈಸಿಯಾ? ಓಕೆ, ಇದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ಒಂದು ಅಂಡರ್ ಎಕ್ಸ್ಪ್ಲೋರ್ಡ್ ಏರಿಯಾ ಅಂತ ಹೇಳ್ತೀನಿ ನಾನು. ಯಾಕೆಂತ ಹೇಳಿದರೆ ಇದು ಆಕ್ಸೆಸ್ ಮಾಡಲಿಕ್ಕೆ ತುಂಬ ಕಷ್ಟ. ಕುಮಾರ ಪರ್ವತ ಎಲ್ಲ ಸುಲಭ, ಬಸ್ಸಲ್ಲಿ ಬಂದು ಹತ್ತಬಹುದು. ಇದಾದರೆ ಸ್ವಲ್ಪ ಒಳಗೆ ಇದಾದರೆ ಸ್ವಲ್ಪ ತೀರ್ಥಹಳ್ಳಿಗೆ ಬಂದು ಅಲ್ಲಿಂದ ಒಳಗೆ ಬಂದು ಅಲ್ಲಿಂದ ಮತ್ತೆ ನೀವು ಗೈಡ್ ತಗೊಂಡು ಒಂದು 9 ಕಿಲೋಮೀಟರ್ ಬರಬೇಕು ಪೀಕಿಗೆ. ಪೀಕಲ್ಲಿ ನಿಮಗೆ ಶೇಡ್ ಅಂತ ತುಂಬ ಸಿಗೋದಿಲ್ಲ, ಕಾಡು ಅಂತ. ಓಕೆ, ಇಲ್ಲಿ ಕಲ್ಲು ಅಂತ ಸಿಗ್ತದೆ. ಮತ್ತು ಟ್ರೆಕ್ಕಿಂಗ್ ಡಿಫಿಕಲ್ಟಿ ಲೆವೆಲ್ ಐ ವುಡ್ ಸೇ 6.57 ಔಟ್ ಆಫ್ 10. ಓಕೆ, ಆ್ಯಂಡ್ ಇಲ್ಲಿಂದ ಇನ್ನು ನಮಗೆ ಒಂದು 6 ಕಿಲೋಮೀಟರ್ಸ್ ಕೆಳಗೆ ಹೋಗಿ ನಾವು ವೇರ್ವೇಲಿ ಕಿಗ್ಗಾ, ರೈಟ್? ಕಿಗ್ಗಾವರೆಗೆ ಹೋಗಿ, ಅಂದರೆ ನಾವು ಬಂದ ರೂಟಲ್ಲಿ ಅಲ್ಲ, ಇನ್ನೊಂದು ರೂಟಲ್ಲಿ ಹೋಗಿ ಕಿಗ್ಗಾ ರೀಚ್ ಆಗಿ, ಆ್ಯಂಡ್ ದ್ಯಾಟ್ ಅಲ್ಲಿಂದ ಮತ್ತೆ ನಾವು ಪುನಃ ಇಲ್ಲಿ ಕುದುರೆಮುಖ ಆಗಿ ಮಂಗಳೂರಿಗೆ ಹೋಗ್ತೇವೆ. ಸೊ ತುಂಬ ಟ್ರೆಕ್ಕಿಂಗ್ ಹೋಗ್ತಿದೆ ಅಂತ ಗೊತ್ತಾಗ್ತದೆ ಮಾತಾಡುವ ಸ್ಟೈಲಲ್ಲಿ. ಹೌದು, ಆದರೆ ಈಗ ಸ್ವಲ್ಪ ಪ್ರಾಯ ಆಗಿದೆ ಅಂತ. ಪ್ರಾಯ ಆಗಿದೆ ಹಾಗೆ. ಇನ್ನು ನಾನು ತುಂಬ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಸೊ ಎಂಜಾಯ್, ಬಾಯ್, ಸಿ ಯು. ಈಗ ನಾವು ಪೀಕಿಗೆ ರೀಚ್ ಆಗಿ ಪೀಕಿಂದ ಇಳಿತಿದ್ದೇವೆ. ಸೊ ನಮ್ಮ ಸ್ಟಾರ್ಟ್ ಆಗಿ ಒಂದು 5 ಮಿನಿಟ್ಸ್ ಆಗಿದೆ. ನಮ್ಮೊಟ್ಟಿಗೆ ಇದ್ದಾರೆ ಪ್ರತೀಕ್ ಮಲ್ಯ. ಹಲೋ, ಫಸ್ಟ್ ಟೈಮ್ ಟ್ರೆಕ್ ಅಂತ ನಿಮ್ಮದು? ಹೌದು. ಹೇಗಾಯ್ತು? ಗಮ್ಮತ್ತಾಯ್ತು. ಇನ್ನೊಮ್ಮೆ ಬರ್ತೀರಾ? ಬರ್ತೇನೆ. ಹೇಗಾಯ್ತು? ಇನ್ನೊಮ್ಮೆ ಸ್ಟೋರಿ ಹೇಳಿ. ಫಸ್ಟ್ ಟೈಮ್ ಟ್ರೆಕ್ ಇದು? ಫಸ್ಟ್ ಟೈಮ್ ಟ್ರೆಕ್ ಇದು 19 ಕಿಲೋಮೀಟರ್ ಅಂತ ಹೇಳುವಾಗ ಫಸ್ಟಿಗೆ ಭಯ ಆಯಿತು, ಆಗ್ಬೋದಾ ಇಲ್ವಾ ಅಂತ. ಇಲ್ಲಿ ಬರುವಾಗ ಗೊತ್ತಾಯ್ತು 19 ಕಿಲೋಮೀಟರ್ ಅಂದ್ರೆ ಏನಿಲ್ಲ, ಇದು ನಮ್ಮ ದಿನಚರಿ ತರ ಇತ್ತು. ಇವತ್ತು ಯಾವಾಗ್ಲೂ ಇಷ್ಟು ನಡಿತೇನೆ ಅಂತ ಒಂದು ಭಾವನೆ ಬಂತು ನನಗೆ. ಎಂಡಲ್ಲಿ ಮಾತ್ರ ತುಂಬಾ ಸ್ಟೀಪ್ ಆಯ್ತು. ಯಾಕೆಂದ್ರೆ ಆಗ ಯಾರದಾದ್ರೂ ಸಪೋರ್ಟ್ ಇಲ್ಲದೆ ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ. ಓಕೆ, ಹಾಗೆ ನಮ್ಮೊಟ್ಟಿಗೆ ಇದ್ದಾರೆ ಬಲರಾಮ್. ಹಾಯ್. ಹಲೋ, ಹೌ ಆರ್ ಯು? ಐ ಆಮ್ ಗುಡ್. ಹೇಗಿತ್ತು ಟ್ರೆಕ್? ಓಕೆ, ಅವರ ಕಣ್ಣಲ್ಲಿ ಎಂಥದ್ದು ಹೋಯ್ತಂತೆ. ಸೊ ಆಗ ತನಕ ನಾವು ಬಲರಾಮ್, ಸರಿ ಆಯ್ತಾ? 2 ನಿಮಿಷ. ಸೊ ಹೆಲೋ ಬಲರಾಮ್, ಹೇಗಿದ್ದೀರಿ? ಹೇಗಿತ್ತು ಟ್ರೆಕ್? ಗ್ರೇಟ್. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ಬೋದಾ? ಎಸ್. ಓಕೆ, ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಇಲ್ಲ. ಸೊ ದಾಮೋದರ ಹತ್ರ 1-2 ನಿಮಿಷ ಆದಮೇಲೆ ಮಾತಾಡುವ. ಸೊ ಗೈಸ್, ಈಗ ನಾವು ಕೆಳಗೆ ಇಳಿತಿದ್ದೇವೆ. ಪೀಕಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಬಂದಿದ್ದೇವೆ. ಇನ್ನು ಒಂದು 4 ಕಿಲೋಮೀಟರ್ಸ್ ಉಂಟು. ಸೊ ನಮ್ಮದು ಒಬ್ಬರು ಟ್ರಿಪ್ ಆರ್ಗನೈಸರ್, ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಇವತ್ತು ಟ್ರಿಪ್ ಇದು, ದಾಮೋದರ್ ಭಟ್ ಸಿಕ್ಕಿದ್ದಾರೆ ತುಂಬ ಸಮಯ ಆದಮೇಲೆ. ಸೊ ದಾಮೋದರ್ ಭಟ್, ಹೇಗಿದ್ದೀರಿ? ಸೂಪರ್. ನೀವು? ಸೂಪರ್. ನಾನು ಸೂಪರ್ ಯಾವಾಗಲೂ. ಮತ್ತು ಹೇಗಿತ್ತು ಟ್ರೆಕ್? ನೀವು ಆರ್ಗನೈಸ್ ಎಲ್ಲ ಮಾಡಿದಿರಿ, ನಿಮ್ಮದು ಪ್ಲ್ಯಾನ್ ಪ್ರಕಾರ ಹೋಗ್ತಾ ಉಂಟಾ? ಆ್ಯಕ್ಚುಲಿ ನಾವು ಲ್ಯಾಗ್ ಮಾಡ್ತಿದ್ದೆವು 1 ಗಂಟೆ. ಸೊ ಎಂತಂತ ಹೇಳಿದರೆ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿಂದ
ಸ್ವಲ್ಪ ಎಂತಾದರೂ ಕ್ಯಾನ್ಸಲ್ ಮಾಡೋದಾ ಪೋಸ್ಟ್ಪೋನ್ ಮಾಡೋದಾ ನೋಡಬೇಕು. ಇದು ಟ್ರೆಕ್ ಅಲ್ಲಿ ಹೇಗಂತ ಹೇಳಿದರೆ ಫಸ್ಟ್ ಎಲ್ಲರನ್ನು ಈಸಿ ಟ್ರೆಕ್ ಮಾಡ್ರೇಟ್ ಟ್ರಾವೆಲ್ ಅಂತ ಹೇಳಿ ತೊಗೊಂಡು ಬಂದಿದ್ವಿ. ಇಟ್ ವಾಸ್ ಆ್ಯಕ್ಚುಲಿ ಫೈನ್, ಬಟ್ ರೀಸನ್ ಬೇಯಿಂಗ್ ಈಸ್ ಫಸ್ಟ್ ಟ್ರೆಕ್ಕರ್ಸ್ ಎಲ್ಲರೂ ಫಸ್ಟ್ ಟೈಮ್ ಟ್ರೆಕ್ ಮಾಡೋದು. ಸೊ ಹಾಗೆ ಎಲ್ಲರನ್ನು ಪೀಕ್ ತನಕ ರೀಚ್ ಮಾಡಿಸೋದು ದಿಸ್ ವಾಸ್ ಒನ್ ಹಸಲ್. That was one of the hustle which we faced, but at the end almost everyone, that is I guess out of 35 ಆಲ್ಮೋಸ್ಟ್ ಎವ್ರಿವನ್ ಪೀಕಿಗೆ ರೀಚ್ ಆಗಿದ್ದೇವೆ ನಾವು. ಎಲ್ಲ ಪೀಕಿಗೆ ರೀಚ್ ಆಗಿದ್ದೇವೆ. ಜಸ್ಟ್ ದಟ್ ಒಂದು ಟೆಂಪಲ್ಗೆ ಹೋಗ್ಲಿಕ್ಕೆ ಒಬ್ರಿಗಾಗಲಿಲ್ಲ. ಅದರ್ ದನ್ ದಟ್ ಎವ್ರಿವನ್ ವಿಸಿಟೆಡ್ ದ ಟೆಂಪಲ್ ಟು ಆ್ಯಂಡ್ ನಾವು ಸಕ್ಸಸ್ಫುಲಿ ಗೋಯಿಂಗ್ ಡೌನ್. ಎಸ್. ಹಾಗೆ ನಮ್ಮೊಟ್ಟಿಗೆ ಇನ್ನೂ ಇಬ್ಬರು ಸಿ ಎ ಇದ್ದಾರೆ. ಸಿ ಎಸ್ ಸ್ವಾತಿ ಪೈ ಮತ್ತು ಸಿ ಎ ರಾಜೇಶ್. ನಮಸ್ಕಾರ. ಹಲೋ. ಅವ್ರ ಹತ್ರ ಮಾತಾಡಿ ಆಗಿದೆ. ಹೇಗಿದ್ದೀರಿ? Very good. Perfect. ಹೇಗಿತ್ತು ಟ್ರಿಪ್? Amazing. Very tiring. Last few kilometers was very difficult. But we did it. Let's go. Woohoo. ಮುಗ್ದಾದ್ಮೇಲೆ ಖುಷಿ ಆಗ್ತದೆ. Definitely. ತುಂಬಾ ಖುಷಿ ಆಗ್ತದೆ. ರಾಜೇಶ್, ನೀವು? ಹೌದು. ನಿಮ್ಮದು ಎಷ್ಟನೇ ಟ್ರಿಪ್ ಇದು? ನಂದು 7th ಟ್ರೆಕ್. Okay. This was difficult. This was difficult amongst all? No, not amongst all. Okay. One of the toughest I can say, mainly because 12 kilometers. 12 kilometers was too much at the end, mainly because after 1 o'clock the sunlight was heavy. ಆಮೇಲೆ we had to take a lot of pit stops, but eventually we reached. So good feeling, but ಈಗ ಮೊಣಕಾಲು ನೋವು ಆಗ್ತಾ ಉಂಟು. ಕಾಲು ನೋವು ಆಗ್ತಾ ಉಂಟು. ಹೌದು. ನನ್ನದು ಸುಮಾರಾಗಿದೆ. ನೀವಿಬ್ಬರು ಸೇಮ್ ಬ್ಯಾಚಾ? ಇಲ್ಲ, ಅವ್ರು ಬಂದ ಮೇಲೆ ನಾನು ಬಂದದ್ದು ಆಫ್ಟರ್ 6 months. ಓಕೆ. 6 ತಿಂಗಳಿದ್ದು ಗ್ಯಾಪ್. ಹಾಗೆ. ಥ್ಯಾಂಕ್ ಯು. ಅಂದರೆ ಅವರಿಗೆ ಏಜ್ ಆಯ್ತು ಅಂತ ಎಲ್ಲ ಹೇಳ್ತಿದ್ದಾರೆ ಅವರು ಆಗ. ಹೌದು. ಸೊ ರಾಜೇಶ್, ಏಜ್ ಇಸ್ ಜಸ್ಟ್ ಅ ನಂಬರ್, ನಿಮ್ಗೆ ಗೊತ್ತಿರೋ ಪ್ರಕಾರ. ನಂಬರ್. ಹೌದು. ವಾಟ್ ಯು ಡೂ ವಿತ್ ಇಟ್? ದ ನಂಬರ್. ಹಾಗೆ ನಾವು ನೆಕ್ಸ್ಟ್ ಇನ್ನು ಕೆಳಗೆ ರೀಚ್ ಆದಮೇಲೆ ಮಾಡುವ. ಆಗ ತನಕ ಸಿ ಯು ಗೈಸ್. ಸೊ ಗೈಸ್, ನಾವು ಆಲ್ಮೋಸ್ಟ್ ಮುಗಿಸ್ಲಿಕ್ಕೆ ಬಂದಿದ್ದೇವೆ ನಮ್ಮ ಟ್ರೆಕ್ಕನ್ನು. ಸೊ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀಲಕ್ಷ್ಮಿ. ಹಲೋ ಶ್ರೀಲಕ್ಷ್ಮಿ. ಹಲೋ. ಹೇಗಿತ್ತು ಟ್ರೆಕ್? ತುಂಬ ಒಳ್ಳೆ ಆಯಿತು. ಸ್ವಲ್ಪ ಡಿಫಿಕಲ್ಟ್ ಇತ್ತು. ಓಕೆ. ಬಟ್ ಮ್ಯಾನೇಜಬಲ್ ಹೇಳ್ಬೋದು. ಮ್ಯಾನೇಜಬಲ್. ಮೈ ಸೆಕೆಂಡ್ ಲಾಂಗೆಸ್ಟ್ ಟ್ರೆಕ್. ಓಕೆ. ಸೊ ಎವ್ರಿ ಟೈಮ್ ಐ ಥಿಂಕ್ ವೆನ್ ಎವರ್ ಐ ಗೋ ಇನ್ ಟ್ರೆಕ್ ಲೈಕ್ ಓಕೆ ಐ ಕಾಂಟ್ ಡೂ ಇಟ್, ಬಟ್ ಈಗ ಮಾಡ್ಲಿಕ್ಕೆ ಆಗ್ತದೆ. ಎಸ್. ಸೊ ನೌ ದಿಸ್ ಜೋಶ್. ಎಸ್. Okay, bye guys, subscribe to Satvik's channel. ಹೌದು. His name like that, but it's fine. Okay. Then bye guys. You can. There's also a lake here. I don't think so. We can shift the camera. Can we? No. Last ನಮ್ಮ ಟ್ರೆಕ್ ಮುಗ್ದಿದೆ. Yay! ಸೊ ಒಬ್ಬರು ಬೂ ಹೇಳ್ತಿದ್ದಾರೆ. ಅವರ ಹತ್ರ ರಚನಾ. ನಮಸ್ತೆ. ಹೇಗಿದ್ದೀರಿ? ಚಂದ ಇಲ್ಲ. ಅಲ್ಲ, ಅದು ಪರವಾಗಿಲ್ಲ, ಕಾಣ್ತಾ ನನಗೆ. ಹೇಗಿತ್ತು ಟ್ರೆಕ್? ವರ್ಸ್ಟ್. ಅಲ್ಲ, ನೀವು ಈಗ ವರ್ಸ್ಟ್ ಹೇಳ್ತೀರಿ. ಆಫ್ಟರ್ 2 weeks ಡೋಂಟ್ ಯು ಥಿಂಕ್? ಎಂತ ಸಾಹಸ ಇಲ್ಲ ನನಗೆ ಅಂತ. ವ್ಯೂ ಅಂತೂ ಅಮೇಝಿಂಗ್ ಕಾಣಿಸ್ಲಿಲ್ಲಪ್ಪ ದೇವರೇ. ಓಕೆ. ಆ್ಯಂಡ್ ನಿಮಗೆ ನಿಮ್ಮನ್ನು ನೀವು ಟಾರ್ಚರ್ ಮಾಡ್ಬೇಕಂತಿದ್ರೆ ಬನ್ನಿ ಇಲ್ಲಿ. ಓ ಹಾಗೆ. ಸ್ವಾತಿ ಬೈ, ನೀವು? ಹಾಂ, ನಿಮ್ಮದೆಂತ ವ್ಯೂಸ್? ಫಿಸಿಕಲಿ ಫಿಟ್ ಆಗಿ ಬನ್ನಿ ಬರಬೇಕಾದ್ರೆ. ಬರಬೇಡಿ. ಓಕೆ. ಮತ್ತೆ ಯಾರನ್ನು ನಂಬೇಡಿ. ಓಕೆ. ಅವರು ಹೇಳ್ತಾ ಇರ್ತಾರೆ 500 meters ಅಂತ, ಬಟ್ ಅದಕ್ಕಿಂತ ಜಾಸ್ತಿ ಇರ್ತದೆ. ಹಾಗೆ ಅಷ್ಟೇ. ಎಸ್. ಓಕೆ. ಓಕೆ ಗೈಸ್, ಒಂದು ಬಾಯ್ 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 ಬಾಯ್. ಇವತ್ತಿದು ಡೇ 2 ಇದು ವಿಡಿಯೋದು ಎಂಡಿಗೆ ಬಂದಿದ್ದೇವೆ. ಸೊ ನಮ್ಮೊಟ್ಟಿಗೆ ಲಾಸ್ಟಿಗೆ ಇದ್ದಾರೆ ವಿಜಯ್ ಶಾನ್ಬಾಗ್, CA ವಿಜಯ್ ಶಾನ್ಬಾಗ್. ಸೊ ವಿಜಯ್ ಶಾನ್ಬಾಗ್, ಹೇಗಿತ್ತು ಟ್ರಿಪ್? ನಿಮ್ಮ ಪ್ಲಾನ್ ಪ್ರಕಾರ ಹೋಗಿದ್ಯಾ? ಫನ್ ಪ್ರಕಾರ ಹೋಗಿದೆ. ಫನ್ ಪಾರ್ಟ್ ವಾಸ್ ಅಮೇಜಿಂಗ್. ಯಸ್. ಟ್ರೆಕ್ಕಿಂಗ್ ಪಾರ್ಟ್ ವಾಸ್ ಅಮೇಜಿಂಗ್. ಯಸ್. ಮತ್ತೆ ಎವ್ರಿವನ್ ಕಂಪ್ಲೀಟೆಡ್ ದ ಟ್ರೆಕ್. ಯಸ್. ಇಟ್ ವಾಸ್ ಒನ್ ಆಫ್ ದ ಟಫೆಸ್ಟ್. ಯಸ್. ಸೊ ಹಾಗೆ ಬೇರೆಲ್ಲ. ಸೊ ಗಣೇಶ್ ಅಂಡ್ ಸುಧೀರ್ ಟೀಮ್ ಡನ್ ಸಕ್ಸಸ್ಫುಲಿ. ಯಸ್. ಟೀಮ್ ಗಣೇಶ್ ಅಂಡ್ ಸುಧೀರ್. Yes. ಯಸ್.